ಭಾರತ ದೇಶದ ಹಿತಕ್ಕಾಗಿ ಮತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮತ್ತು ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಒಳಗಡೆ ಬರೋಕ್ಕೆ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಸಿ ಎಮ್ ಅವರನ್ನು ಅವ್ರನ್ನ ಭೇಟಿ ಮಾಡಬೇಕು. ಆಮೇಲೆ ನಮ್ಮ ಕನ್ನಡ ಪರ ಸಂಘಟನೆಗಳೆಲ್ಲ ವ್ಯವಸ್ಥಿತವಾಗಿ ಇಲ್ಲೆಲ್ಲ ಮಾಡಿದರು. ಸಿ ಎಂ ಬರೋದ್ರಿಂದ ಪೊಲೀಸ್ ಪ್ರೋಟೋಕಾಲ್ ಪ್ರಕಟ ಆಗಿದೆ. ನಾವೊಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ಬರ್ತಾ ಇದ್ರಿ ಅಂದ್ರೂ ಇಲ್ಲಿ ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಅವರೆಲ್ಲ ನಮ್ಮನ್ನು ನಿರಾಕರಿಸಿದ್ದಾರೆ. ನಾವು ಅವ್ರಿಗೆ ಖಂಡಿಸ್ತೀವಿ. ನಾವೊಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ನಾವು ಎಲ್ಲ ವಿಚಾರದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮಕ್ಕೆ ನಾವು ಏರ್ಪೋರ್ಟಿಂದ ನಾವು ಬಂದರೆ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಂಥ ಹಿಂದೆ ಜಗದೀಶ್ ಅವರು ಕಮಿಷನರ್ ಆಗಿದ್ದಾರೆ. ಅವರು ಸಹ ನಮ್ಮನ್ನು ಬಿಡಬೇಕಾಯ್ತು ಅಂತ ನಮ್ಮನ್ನು ಒಳಗಡೆ ಬಿಡಲಿಲ್ಲ. ಭಾಳ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ ನಾವು. ಯಾಕಂದರೆ ಈ ವಿಚಾರದಲ್ಲಿ ನಾವು ಇಲ್ಲಿ ಯಾರು ಡಿ ಸಿ ಪಿ ಇರ್ತಾರೆ, ಡಿ ಸಿ ಪಿ ವಿರುದ್ಧವಾಗಿ ನಾವು ಸಿ ಎಂ ಅವ್ರಿಗೂ ಮತ್ತು ಹೋಮ್ ಮಿನಿಸ್ಟರ್ ನಾವು ಒಂದು ಕಾಪಿ ಕೊಡ್ತಾ ಇದ್ವಿ. ಇಮಿಡಿಯೇಟ್ಲಿ ಇಲ್ಲಿರುವಂಥ ಡಿ ಸಿ ಪಿ ಸಾಹೇಬ್ರನ್ನ ವರ್ಗಾವಣೆ ಮಾಡಬೇಕು. ಪೊಲೀಸ್ ನಾವು ಹೋಮ್ ಮಿನಿಸ್ಟರ್ ಹೇಳ್ತೀವಿ, ನಾನೊಬ್ಬ ದಲಿತ ನಾಯಕರನ್ನು ಗೊತ್ತಿತ್ತು ಸಹ ನಮ್ಮನ್ನು ಖಂಡನೆ ಮಾಡಿದ್ದಾರೆ. ನಾವು ಹೋರಾಟಗಾರರಾಗಿದ್ದೀವಿ. ನಮ್ಮ ಒಳಗಡೆ ಬಿಡಲಿಲ್ಲ. ನಮಗೆ ಇಲ್ಲಿ ಎ ಸಿ ಪಿ ಅವರು ನಮ್ಗೆ ಗೊತ್ತಿದ್ದಾರೆ, ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಗೊತ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ನಾನು ಯಾರಂತ ಕೆಲವರು ಗೊತ್ತಿಲ್ಲ ವಿಚಾರ. ಆದರೂ ಸಹ ನಮಗೆ ಇಲ್ಲಿ ಅವಮಾನ ಮಾಡಿದ್ದಾರೆ. ನಮಗೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಲ್ಲಿ ನಾವು ಈ ಥರ ಮಾಡೋ ಏರ್ಪೋರ್ಟಿಂದ ಬಂದು ನಾವು ಕನ್ನಡ ಪರ ಸಂಘಟನೆ ಮೂರ್ತಣ್ಣವ್ರು ಹೇಳಿದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ನಮ್ಮ ಯನಮೂರ್ತಿ ಅವರು ಮತ್ತು ಆಮೇಲೆ ಕನ್ನಡ ಪರ ಸಂಘಟನೆಯರೆಲ್ಲ ಹೇಳಿದಕ್ಕೋಸ್ಕರ ನಾವು ದೇವನಹಳ್ಳಿಯಿಂದ ಬಂದಿದ್ವಿ. ಸ್ವತಂತ್ರ ಕಾರ್ಯಕ್ರಮವನ್ನು ಬಂಡ್ಕೋಡಿಯಲ್ಲಿ ಮುಗಿಸಿ ಬಂದಿದ್ದೀನಿ. ಅದಕ್ಕೂ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಆಮೇಲೆ ನೀವು ಹೋಗೋದು ಅಂತೇಳಿ ಎಲ್ಲ ನಮ್ಗೆ ಅವಮಾನ ಮಾಡಿದ್ರಲ್ಲಿ ಈ ಪೊಲೀಸ್ ದೌರ್ಜನ್ಯ ನಾವು ಖಂಡನೆ ಮಾಡ್ತೀವಿ. ನಾವೇನಾದರೂ ಬೇಡಂಬರ್ಗಳಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಎಲ್ಲ ನಿಜ ಆದರೆ ನಾವು ಪೊಲೀಸ್ ಪರವಾಗಿ ನಾವೆಷ್ಟು ನ್ಯಾಯ ಕೊಟ್ಟರು ಸಹ ಇವತ್ತು ನಮ್ಗೆ ಅವಮಾನ ಮಾಡಿದ್ದಾರೆ. ಇದು ಭಾಳ ನನಗೆ ಬೇಜಾರಾಗ್ತಾ ಇದ್ದಿದ್ದು. ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಇಲ್ಲಿರ್ತಕ್ಕಂಥ ಡಿ ಸಿ ಪಿ ಆರ್ ನಿಮ್ಮಡೆ ವರ್ಗಾವಣೆ ಮಾಡಬೇಕು. ಈ ಒಂದು ವಿಚಾರದಲ್ಲಿ ನಾವು 27ನೇ ತಾರೀಕು ಬೃಹತ್ ಟಮಟೆ ಚಳವಳಿ ಮಾಡಿದ್ವಿ. ಹೋರಾಟಗಾರರಿಗೆ ಆದ್ಯತೆ ಕೊಡ್ತೀನಿ, ಯಾರಿಗೆ ಆದ್ಯತೆ ಕೊಡಬೇಕು? ಇವರು ನಾವೇನಂತ ಕಳ್ರ ನಾವು ಬಂದದ್ದು ಹಿಂಗೆ ಬಂದು ಅದನ್ನು ಹಂಗೋಡೋಗ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ನಮಗೆ. ಇಲ್ಲಿ ಎ ಸಿ ಪಿ ಆರ್ ನಮ್ಗೆ ಗೊತ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತು, ಇಲ್ಲಿರೋಂಥ ಪೊಲೀಸ್ ಅಧಿಕಾರಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ. ಅಂಥ ವಿಚಾರದಲ್ಲಿ ಇಲ್ಲಿ ಬಂದಿರೋಂಥ ಯಾರ್ಯಾರು ಬಂದಿದ್ದಾರೋ ನಮಗೆ ಇಲ್ಲಿ ಪ್ರೊಡಕ್ಷನ್ ಕೊಡೋಕ್ಕೆ ಸಿ ಎಮ್ಗೆ ಅವರೆಲ್ಲ ನನ್ನ ಪರಿಚಯ ಇದ್ದಾರೆ. ಯಾಕಣ ಇಲ್ಲ ಅಂದರೆ ನಮ್ಗೆ ಅವಮಾನ ಮಾಡಿದ್ದಾರೆ. ಒಳಗಡೆ ಕರೆದ್ರು ನಾನು ಒಳಗಡೆ ಬರಲ್ಲ. ಆಯಿತು, ಅವ್ರು ಅವಮಾನ ಮಾಡಿದ್ದು ನನಗೆ ಮಾಡಿಲ್ಲ. ಅದು ಸಂಗೊಳ್ಳಿ ರಾಯಣ್ಣವ್ರಿಗೆ ಅವಮಾನ ಮಾಡೋದು ಅಂತ ಹೇಳ್ತೀನಿ. ಇವತ್ತು ಎಲ್ಲಿದ್ರು ನಮಗೆ ಹೃದಯದಲ್ಲಿ ಇರ್ತದೆ ನಮಗೆ ಅಭಿಮಾನ. ಈಜುಗಳಲ್ಲಿ ಬರಲ್ಲ ನಾವು. ಇಂಥ ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಸಿ ಎಂ ಸಾಹೇಬರು ಅವ್ರನ್ನ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅವ್ರು ಮಾಡ್ಕೊಂಡು ಹೋಗಲಿ. ನಾವೇನು ಅಡಚಣೆ ಮಾಡೋರ ನಾವು ಎಲ್ಲ ಕಾರ್ಯಕ್ರಮಗಳು ನಾವು ಇದು ಮಾಡ್ಕೊಂಬಂದ್ರೆ ಭಾಳ ಬೇಸರ ಆಗ್ತದೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಗಾರಂಥ ವ್ಯಕ್ತಿಯವರು. ಇವತ್ತು ಸಾವಿರಾರು ಜನ ಬಂದರು ಅಂಥವ್ರಿಗೆ ಪಬ್ಲಿಕ್ ನೀವು ಅವಕಾಶ ಮಾಡಿಕೊಡ್ಬೇಕು. ಸಿ ಎಮ್ ಅವರಲ್ಲಿ ನೆಮ್ಮದಿ ವ್ಯವಸ್ಥಿತವಾಗೆಲ್ಲ ಪಬ್ಲಿಕ್ ಜೊತೆ ಬರ್ತಾರೆ ಹೋಗ್ತಾರೆ. ಕಾರ್ಯಕರ್ತರಿಗೆಲ್ಲ ಅವ್ರಿಗೆ ಒಳ್ಳೆಯ ಅಭಿಪ್ರಾಯಗಳು ಮೂಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂಥ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡೋದು ಖಂಡನೆ ಆಗಿರ್ತದೆ. ಇಂಥ ವಿಚಾರಗಳು ಮುಂದಿನ ದಿನಗಳಲ್ಲಿ ಮಾಡಬಾರ್ದು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕಂತಂದೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್. ನಮ್ಮ ಹೆಸರು ಬಿ ಆರ್ ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು. ಜೈ ಭೀಮ್, ಅಖಿಲ ಭಾರತ ದಲಿತ ಸಮಿತಿ. 27ನೇ ತಾರೀಕು ಮಾಡ್ತೀವಿ ಟಮಟೆ ಚಳವಳಿ. ಈ ಡಿ ಸಿ ಪಿ ಅವರ ವಿರುದ್ಧವಾಗೇ ಮಾಡ್ತೀವಿ. ಯಾಕಂದ್ರೆ ಅಂಥವ್ರು ಇರಬಾರ್ದು. ಯಾಕಂದ್ರೆ ಇಲ್ಲಾಂದರೆ ಗೊತ್ತಾಗಬೇಕಿಲ್ಲ ಯಾರು ಏನು ಅಂತ ಹೇಳ್ಬಿಟ್ಟು. ಯಾರು ಹೋರಾಟಗಾರರು ಏನಂತ ಅವ್ರು ತಿಳ್ಕೊಬೇಕಿಲ್ಲ. ನಾವು ರೇವಣ್ ಸಿದ್ದಯ್ಯನವ್ರು ಕಮಿಷನರ್ ಆಗಿದ್ದೆ, ನಾನು ಹೋರಾಟಗಾರ ಆಗಿದ್ದೀನಿ. ಇದೇ ಮಾಗಡಿ ರೋಡಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ವಿಚಾರದಲ್ಲಿ ಮಾಡಿ ಎಲ್ಲ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ಜನಪರವಾಗಿ ನಾವು ಹೋರಾಟಗಾರರಿಂದ ಬಂದಂಥವ್ರು ನಾವು. ಅಂಥ ವಿಚಾರಗಳಲ್ಲಿ ನಮ್ಮನ್ನು ಒಳಗಡೆ ಬಿಡ್ತಾ ಇರೋದು ಭಾಳ ಖಂಡನೆ ಆಗಿರ್ತದೆ. ಇದು ನಾವು ಇದ್ರ ವಿಚಾರದ ಆಗ್ರಹಿಸಿ ನಾವು ಹೋರಾಟ ಮಾಡ್ತೀವಿ. ಡಿ ಸಿ ಪಿ ಅವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು. ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಇವರೆಲ್ಲ ಗೊತ್ತಿರ್ತದೆ. ನಮ್ಮ ಎ ಸಿ ಪಿ ಸಾಹೇಬ್ರು ಹೇಳ್ತಾರೆ, ನಮ್ಮವ್ರು ಗೊತ್ತಿರೋ ಅಂದ್ರೆ ಯಾರಾದ್ರೂ ಏನಂತಂದೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ಖಂಡನೆ ಆಗಿರ್ತದೆ. ಈಗ ಪೊಲೀಸ್ ಇಲಾಖೆಯವ್ರನ್ನು ವಿಡಿಯೋಗಳೆಲ್ಲ ಮಾಡ್ಕೊಂಡು ಎಲ್ಲ ಕಡೆ ವಿಚಾರನ ಪ್ರಚಾರ ಮಾಡಲಿ. ಯಾಕಂದರೆ ಪೊಲೀಸ್ ದೌರ್ಜನ್ಯಗಳು ನಾವು ಧಿಕ್ಕಾರ ಖಂಡಿಸ್ತೀವಿ. ನಾವು ಈ ಒಂದು ವಿಚಾರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಬಂದ ಪ್ರತಿಯೊಬ್ಬರಿಗೂ ಸೌಜನ್ಯತೆ ನಡ್ಕೊಬೇಕು. ಅವ್ರು ನಾವು ಸ್ವಾತಂತ್ರ್ಯ ಕೊಟ್ಟೋಗೋರು, ಇವ್ರು ಸ್ವಾತಂತ್ರ್ಯ ಕಿತ್ಕೊಳಕ್ಕೆ ಬರ್ತಾ ಇದ್ದಾರೆ. ಇವರು ಆ ಒಂದು ಇದು ಆಗಬಾರ್ದು. ಆ ವಿಚಾರದಲ್ಲಿ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬಿ ಆರ್ ಮುನಿರಾಜು, ಜೈ ಭೀಮ್, ಅಖಿಲ ಭಾರತ ದಲಿತ ರಾಷ್ಟ್ರೀಯ ಅಧ್ಯಕ್ಷ.